ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಅದು ಈ ಒಂದು ವಾರ ಮುಂಚಿತವಾಗಿ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ಇದು ವಾಷಿಂಗ್ ಮಿಷನ್ಗೆ ಕರ್ಟನ್ಗಳಲ್ಲಿ ಬ್ಯಾಕ್ ಸೈಡ್ ಹಾಕ್ತೀವಲ್ಲ ದೊಡ್ಡದು, ಅದೊಂದು 4 ಮಾತ್ರ ವಾಷಿಂಗ್ ಮಿಷನ್ಗೆ ಹಾಕೋಕ್ಕಾಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ರಿಂಗ್ ಇರೋದ್ರಿಂದ ಕೈಯಲ್ಲೇ ತೊಳಿಬೇಕು. ನಾನು ಅದನ್ನೆಲ್ಲ ಕೈಯಲ್ಲೇ ತೊಳೆದು ನೀರು ಸೋರಕ್ಕಿಟ್ಟು ಆಮೇಲೆ ಒಣಾಕೋಣ ಅಂತ ಸೋರಾಕಿದ್ದೀನಿ. ಇದೆಲ್ಲ ಆದಮೇಲೆ ಗಿರೀಶ್ ಕೇಳಿದ್ದೆ ಪೇಂಟ್ ಮಾಡಿಕೊಡಿ ಅಂತ. ಅವರು ನಾಳೆ ಬಂದು ಪೇಂಟ್ ಮಾಡ್ತಾರೆ. ನಾನೆಲ್ಲ ಫಸ್ಟೇ ಎತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪಾತ್ರೆಗಳೆಲ್ಲ ಇಳಿಸ್ಕೊಂಡ್ಬಿಟ್ಟಿದ್ದೀನಿ ಮೇಲ್ಗಡೆ ಅಂತ. ತುಂಬ ಏನಿಲ್ಲ, ಸ್ವಲ್ಪನೇ ಇರೋದು ಪಾತ್ರೆಗಳು. ರತ್ನಮ್ಮ ಅವ್ರಿಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು, ಹಾಗಾಗಿ ನಾನೇನೆ ಇವಾಗ ಆ ಪಾತ್ರೆಗಳನ್ನ ತೊಳೆದು ಎಲ್ಲ ದಬಾಕಿದ್ದೀನಿ ಬಿಸಿಲಿಗೆ ದಬಾಕೋಣ ಅಂತ. ನಾನು ಈ ವರಮಹಾಲಕ್ಷ್ಮಿಗೆ ಏನು ಪೇಂಟ್ ಹೊಡಿಸ್ತೀನಿ ಅದನ್ನೇ ನಾನು ಆಯುಧ ಪೂಜೆಗೂ ಇಟ್ಕೊಳ್ಳೋದು. ಅಂದರೆ ಪಿತೃಪಕ್ಷ ಬರುತ್ತಲ್ಲ, ಯಾಕೆಂದರೆ ನಾವು ಇವಾಗ ಶ್ರಾವಣದಲ್ಲಿ ನಾನ್ ವೆಜ್ ಏನು ಯೂಸ್ ಮಾಡಲ್ಲ, ಮತ್ತು ಗಣಪತಿ ಹಬ್ಬ ಆಗೋವರೆಗೂ ಮಾಡಲ್ಲ. ಹಾಗಾಗಿ ನಾನು ಒಂದೇ ಸಲ ಕ್ಲೀನ್ ಮಾಡ್ಕೊತೀನಿ. ಮತ್ತು ಇನ್ನು ಆಯುಧ ಪೂಜೆ ಟೈಮು ಮನೇಲಿ ಪಕ್ಷ ಮಾಡುವಾಗ ಅಡುಗೆ ಮನೆ ಒಂದು ಮಾತ್ರ ಕ್ಲೀನ್ ಮಾಡ್ಕೊಳ್ತೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೆ, ಅದು ಬೆಳೆದಿತ್ತು. ಸಂಜೆ ಸಾಂಬಾರ್ಗಾಗುತ್ತೆ ಅಂತ ಕ್ಲೀನ್ ಮಾಡಿಕೊಂಡೆ. ನೋಡಿ ಎಲ್ಲ ತೊಳೆದು ಬಿಸಿಲಿಗೆ ಹಾಕಿದ್ದೀನಿ. ಒಂದು ಕಡೆ ಮೆಣಸಿನ್ಕಾಯಿ ಧನಿಯಾ ಒಣಗಾಕಿದ್ದೀನಿ. ಗಿರೀಶ್ ಬಂದು ಪೇಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ಗಿರೀಶು ಮಾಡ್ಕೊಡೋದ್ರಿಂದ ಸಂಜೆ ಡ್ಯೂಟಿಯಿಂದ ಬಂದು ಮಾಡ್ತಾರೆ. ಇದು ಬೆಳಗ್ಗೆಗೆ ಬಟ್ಟೆಗಳೆಲ್ಲ ಬಿಸಿಲೇ ಬರ್ತಾ ಇರಲಿಲ್ಲ. ಬಿಸಿಲು ಬಂದು ಬಟ್ಟೆ ಎಲ್ಲ ಒಣಗಿರೋದು ನೋಡಿ ಖುಷಿಯಾಗಿ ನಾನು ಬಟ್ಟೆ ಎಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ಇದೊಂದು ಮ್ಯಾಟ್ ಬೇಕಿತ್ತು, ಹಬ್ಬಕ್ಕೆ ತರಿಸಿದ್ದೀನಿ. ಅಂತ ಬಂದೇ ಬಿಡ್ತು. ಎಷ್ಟು ಕೆಳಗಡೆ ಹೋಗಿ ಅಡುಗೆನೂ ಮಾಡಬೇಕು, ಇಲ್ಲಿ ಬಂದು ಕೆಲಸನೂ ನೋಡ್ಕೊಬೇಕು. ಇವತ್ತು ನಮ್ಮ ರತ್ನಮ್ಮ ಕೆಲಸ ಇದೆ ಬೇರೆ ಕಡೆ ಅಂತ ಹೇಳಿ ಹೋಗಲಿಲ್ಲ, ಅಂದರೆ ಅವರೇ ಪಾತ್ರೆ ತೊಳ್ಕೊಟ್ಬಿಡೋರು. ಸರಿ, ನನಗೂ ಸಮಾಧಾನ, ನಾನೇ ಮಾಡ್ಕೊಂಡ್ರೆ. ನಾನೇನು ಜಾಸ್ತಿ ಪಾತ್ರೆ ಇಟ್ಕೊಂಡಿಲ್ಲ, ಸ್ವಲ್ಪ ಬಕೆಟ್ಗಳು ಮತ್ತು ದೊಡ್ಡ ಪಾತ್ರೆ, ಈ ವರಮಹಾಲಕ್ಷ್ಮಿಗೆ ಯೂಸ್ ಮಾಡೋಂಥ ತಟ್ಟೆಗಳು ಇಷ್ಟೇ ಇಟ್ಕೊಂಡಿರೋದು. ಸ್ವಲ್ಪ ಹಿತ್ತಾಳೆಗೆ ಇಟ್ಕೊಂಡಿದ್ದೀನಿ. ಇದ್ಯಾವುದು ನಮ್ಮ ಮನೆಗೆ ಯೂಸ್ ಆಗಲ್ಲ. ದಪ್ಪ ಪಾತ್ರೆ ಎಲ್ಲ ನಾನು ವರ್ಷಕ್ಕೊಂದ್ಸಲ ಸತ್ಯನಾರಾಯಣ ಪೂಜೆ ಮಾಡಿಸಿದಾಗ ಯೂಸ್ ಆಗುತ್ತೆ. ಇನ್ನು ಇವಾಗ ತೊಳೆದಿಟ್ಟಿರೋದು ಅಮ್ಮನ ಮನೆ ಪಕ್ಷಕ್ಕೆ ಯೂಸ್ ಆಗೋದು. ಅಮ್ಮನ ಮನೆ ಪಕ್ಷದಲ್ಲಿ ನನ್ನ ತಂಗಿ ಮನೆಯಲ್ಲಿ ಸ್ವಲ್ಪ ಪಾತ್ರೆ ಇದೆ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಎಲ್ಲ ನಮ್ಮ ಮನೆಯಲ್ಲಿರೋದ್ರಿಂದ ನಾನು ಮತ್ತು ನಮ್ಮ ದೊಡ್ಡಕ್ಕನ ಮನೆ ಸ್ವಲ್ಪ ಇದೆ. ನಾವಿದ್ದರೆ ಪಾತ್ರೆ ಸ್ಟವ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದು ಅಮ್ಮನ ಮನೆಗೆ. ನೋಡಿ ಹಿಂಗಾಯ್ತೆಲ್ಲ ಮಳೆ ಬಂದು ಎಷ್ಟು ಚೆನ್ನಾಗೆಲ್ಲ ತೊಳೆದು ಒಣಗಿ ಇನ್ನೊಂದು 10 ನಿಮಿಷ ಎಟ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನನಗೆ ದವಾರ ಅಂತ ಮಳೆ ಬಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನೋಡೋಣ, ಸಂಜೆ ಅಷ್ಟರಲ್ಲಿ ಸ್ವಲ್ಪ ಹಾರಿಕೊಂಡ್ರೆ ಬಟ್ಟೆ ಒರೆಸ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಏನು ಮಾಡೋಕ್ಕಾಗುತ್ತೆ. ನಾನಿವಾಗ ರಿಲಯನ್ಸ್ ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಆಗಿದೆ, ಹಂಗಾಗಿ ರೇಷನ್ನು ಮತ್ತು ಸೋಪ್ಗಳು ಮತ್ತು ಸೋಪ್ ಆಯಿಲು ಎಲ್ಲ ತೊಗೊಬೇಕು ಅಂತ ನಮ್ಮನೆಯವ್ರು ಪೋಸ್ಟೇಜ್ಗೆ ಹೋಗ್ತಿದ್ರು. ಹಂಗೆ ಬಿಟ್ಕೊಟ್ಬಿಟ್ಟು ಹೋಗಿ ಸ್ವಲ್ಪ ಅಂತ ಹೇಳಿ ಅಂತ ಬಿಟ್ಟು ಹೋಗಿದ್ದಾರೆ. ನಾನು ಆದ್ಯನೂ ಇವತ್ತು ರಜೆ ಇರೋದ್ರಿಂದ ನಮ್ಮ ಜೊತೆನೇ ಬಂದಿದ್ದಾಳೆ. ನಾನು ದಕ್ಷ ಆದ್ಯ 3 ಜನ ಹೋಗಿದ್ದೀವಿ. ನಾವು ಬಟ್ಟೆ ಕಡೆ ಎಲ್ಲ ಹೋಗಲಿಲ್ಲ. ಎಷ್ಟು ಬಟ್ಟೆ ತೊಗೊಂಬರೋದು, ಬಟ್ಟೆ ಎಷ್ಟು ಬಟ್ಟೆ ಮನೇಲಿ ಬಟ್ಟೆ ಈ ಕ್ಲೀನಿಂಗ್ ಬಂದಾಗ ಆ ಬಟ್ಟೆಗಳು ಜೋಡಿಸೇನೆ ಇರ್ತದೆ. ಸಾಕು ಅನಿಸ್ಬಿಟ್ಟಿರುತ್ತೆ. ಮನೆಗೆ ಏನು ಬೇಕೋ ಅದನ್ನು ಮಾತ್ರ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೀನಿ. ನನಗೆ ಇದು ಬಂದು ವಾಷಿಂಗ್ ಮಿಷನ್ದು ಏರಿಯಲ್ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಕೆಲವು ಮ್ಯಾಟ್ಗಳು ನೋಡೋಣ ಅಂತ ನೋಡಿದೆ. ಸ್ವಲ್ಪ ಪುಟ್ಟದಕ್ಕೇ ಕಾಸ್ಟ್ಲಿ ಹೇಳ್ತಾಯಿದ್ರು. ಡೋರ್ ಮ್ಯಾಟು ಸ್ವಲ್ಪ ದೊಡ್ಡದು ಬೇಕಿತ್ತು. ಸರಿ, ಅದು ನನಗೆ ಸರಿಯಾಗಿ ಆ ಥರ ಸಿಗಲಿಲ್ಲ. ಅದನ್ನು ಬಿಟ್ಟು ಇನ್ನೇನೇನು ಬೇಕು ಸ್ವಲ್ಪ ಐಟಮ್ಸ್ಗಳನ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಬಿಲ್ಲಿಂಗ್ ಹತ್ರ ಹೋಗಬೇಕು. ಬಿಲ್ಲಿಂಗ್ ಹತ್ರ ಯಾವಾಗಲೂ ಒಂದು 4-5 ಜನ ಲೈನಲ್ಲಿ ಇರ್ತಾರೆ. ಸದ್ಯ ನನಗೆ ಸ್ವಲ್ಪ ಬೇಗ ಆಯಿತು ಇವತ್ತು. ಹ್ಯಾಂಗ್ಲರ್ ಬೇಕಿತ್ತು. ಅದೇ ಹೇಳಿದ್ನಲ್ಲ, ಬಟ್ಟೆಗಳದ್ದು ಎಷ್ಟು ಬಟ್ಟೆ ಇರುತ್ತೆಪ್ಪ, ಬೇಜಾರಾಗ್ಬಿಡುತ್ತೆ. ಅದನ್ನು ಮಚ್ಚುವಾಗ ತಗೊಳ್ಳುವಾಗ ಹಂಗೆ ಅನಿಸಲ್ಲ. ಸರಿ, ನಾವು ಆಚೆ ಬಂದು ದಕ್ಷತಾ ಕಬ್ಬಿನ ಹಾಲಾದ್ರು ಕುಡಿಯೋಣ ಅಂತ ಹೇಳಿದ್ಲು ಅಂಥೇಳಿ ಕಬ್ಬಿನ ಹಾಲು ಆರ್ಡ್ರ್ ಮಾಡಿದ್ದಾಳೆ. ಅವರಪ್ಪ ಬರ್ತೀನಿ ಪೋಸ್ಟೇಜಿಂದ ಇವಾಗ ವಾಪಸ್ ಅಂತ ಹೇಳಿದ್ರು. ಸುಮ್ಮನೆ ಫೋನ್ ಮಾಡಿದ್ವಿ, ಹಂಗಾಗಿ ಅವ್ರನ್ನ ಕಾಯ್ಕೊಂಡು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ. ನಮ್ಮ ಆದ್ಯನಿಗೆ ಖುಷಿನೋ ಖುಷಿ. ಹಿಂಗೆಲ್ಲ ಸುತ್ತಕೊಂಡು ನಮ್ಮ ಜೊತೆ ಆಟ ಆಡ್ಕೊಂಡಿರಮ್ಮ ಅಂದ್ಬಿಟ್ರೆ ಭಾಳ ಖುಷಿ. ಇವಾಗ ನಮ್ಮ ಮನೆಯವ್ರು ಬಂದಿದ್ದಾರೆ. ಏನು ತೊಗೊಂಡಿರೋ ಐಟಮ್ಸ್ಗಳನ್ನೆಲ್ಲ ಇವಾಗ ಕಾರ್ಗೆ ಹಾಕ್ಕೊಂಡು ಇಲ್ಲಿಂದ ಹೋಗೋಣ. ನಮ್ಮ ಮನೇಲಿ ಚಿಮ್ಮಿನಿ ಯಾಕೋ ಹಾಳಾಗ್ಬಿಟ್ಟಿತ್ತು. ಸುಮಾರು ಒಂದು 3 ತಿಂಗಳಾಗಿತ್ತು. ನಾನಿವಾಗ ರಿಪೇರಿ ಕಳಿಸಿ 1 ವಾರ ಆಗಿತ್ತು. ಅವರು ಇವತ್ತು ತೊಗೊಂಬಂದಿದ್ದಾರೆ ಚಿಮ್ಮಿನಿ. ಹೋದ ವಾರನೂ ತೊಗೊಬಂದರು. ಅದು ಯಾಕೋ ಫ್ಯಾನ್ ಉಲ್ಟಾ ಫಿಟ್ ಮಾಡಿ ತುಂಬ ಶಬ್ದ ಬರ್ತಾಯಿತ್ತು.
ಮತ್ತೆ ರಿಟರ್ನ್ ಕಳಿಸಿದ್ದೆ. ಹಂಗಾಗಿ ಇವಾಗ ಕರೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಹಬ್ಬಕ್ಕೆ ಅಂತ ಒಂಚೂರು ಯಾವಾಗಲೂ ವರ್ಷ ಚಿರೋಟಿ ಮತ್ತು ರವೆ ಉಂಡೆ ಮಾಡ್ತೀನಿ, ಮಕ್ಳಿಗೂ ಇಷ್ಟ ತಿಂತಾರೆ ಅಂತ. ಇದು ಸಾಟಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಂದಿನಿದು ತುಪ್ಪ ಮತ್ತು ಅಕ್ಕಿ ಹಿಟ್ಟು ಹಾಕಿ. ಕಾಲು ನೋವು ಬರುತ್ತೆ ಅಂತ ನಾನು ನಿಂತ್ಕೊಂಡು ಬೇಯಿಸೋಕೆ ಹೋಗಲ್ಲ. ಈ ಥರದ್ದೆಲ್ಲ ಮಾಡುವಾಗ ಈ ಪುಟ್ಟದೊಂದು ಗ್ಯಾಸ್ ಇಟ್ಕೊಂಡಿದ್ದೀನಿ, ಇದರಲ್ಲೇ ಮಾಡ್ಕೊಳ್ತೀನಿ. ಒಂದು 5 ಚಪಾತಿ ಥರ ಒತ್ತಿಟ್ಕೊಂಡು ಅದಕ್ಕೆ ಸಾಟಿ ಎಲ್ಲ ಹಾಕಿ, ಇವಾಗ ಏನಲ್ಲಿ ನೀವು ನೋಡ್ತಾ ಇದ್ದೀರ ಅದನ್ನು ರೋಲ್ ಮಾಡಿ ಚಾಕುನಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಗರಿಗರಿಯಾಗಿ ಬೇಯಿಸ್ಕೊಂಡು ಸ್ವಲ್ಪ ಏಲಕ್ಕಿ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಉದುರಿಸಿ ಎತ್ತಿಡೋದಷ್ಟೇ. ನಮ್ಮನೇಲಿ ಚಿರೋಟಿ ನನ್ನ ಮಕ್ಳಿಗಿಂತನೂ ನಮ್ಮ ಅಮ್ಮಂಗೆ ತುಂಬ ಇಷ್ಟ ಇತ್ತು. ಇವಾಗ 4 ವರ್ಷದ ಹಿಂದೆ ಮಾಡಿದಂಥ ವರಮಹಾಲಕ್ಷ್ಮಿಗೆ ಅವರು ಬಂದು ಹೋಗಿದ್ರು. ಹಂಗಾಗಿ ಅವರು ಇದನ್ನು ಮಾತ್ರ ಇಸ್ಕೊಂಡು ತಿಂತಾಯಿದ್ರು. ಕೊಡು ಸರಿ ಚಿರೋಟಿ ಹಾಕ್ಕೊಡು ಅಂಥೇಳಿ. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಬಂದರೆ ಅಮ್ಮ ತುಂಬ ನೆನಪಾಗ್ತಾರೆ. ಈ ಹಬ್ಬದ ಹಿಂದಿನ ದಿನ ಆದ್ಯ ಇದ್ಲು, ಅವಳು ನಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಪಾತ್ರೆ ಎಲ್ಲ ಜೋಡಿಸ್ಕೊಡೋದು. ದಕ್ಷತನೂ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಇದೊಂದು ಕಾಟನ್ ಕ್ಲಾತ್ ಇಟ್ಕೊಂಡಿರ್ತೀನಿ, ಅದನ್ನು ಗ್ಲಾಸ್ ತೆಗೆದು 2 ಇಟ್ಕೊಂಡಿದ್ದೀನಿ. ಅದು ಬಿಟ್ಟಿದ್ದು ಇದು ಬಿಟ್ಟದು ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಮನೆಯದು ಕಂಪ್ಲೀಟ್ ಕೆಲಸ ಎಲ್ಲ ಆಗಿ ಈಗ ನಾವು ದೇವ್ರು ಕೂರ್ಸೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಊಟ ಎಲ್ಲ ಮುಗಿಸಿ ನಾವು ಇವಾಗ ಸ್ಟಾರ್ಟ್ ಮಾಡಿದಾಗಲೇ ಸುಮಾರು 10 ಗಂಟೆ ಆಗೋಗಿದೆ. ಈ ಸರಿ ಸ್ವಲ್ಪ ಲೇಟ್ ಆಯಿತು. ನನ್ನ ಫ್ರೆಂಡ್ಸು ಬಂದಿದ್ರು ಒಬ್ಬರು, ಅವ್ರು ಮನೆ ಶಿಫ್ಟ್ ಆಗ್ತಿದ್ರು, ಹಂಗಾಗಿ ಅವರು ಮಾತಾಡಿಸ್ತಾ ಕೂತ್ಕೊಂಡ್ವಿ. ಮತ್ತೆ ಬರ್ತಾರೆ ಇಲ್ಲೇ ಇರ್ತಾರೆ ಅಂದರೆ ಪರವಾಗಿಲ್ಲ, ಅವರು ಶಿಫ್ಟ್ ಆಗಿಬಿಟ್ಟಿದ್ರು, ಹೋಗಿ ಬರ್ತೀವಿ ಅಂತ ಹೇಳಕ್ಕೆ ಬಂದಿದ್ರು. ಹಂಗಾಗಿ ಸುಮಾರು ಅವ್ರ ಜೊತೆ 1 ಅವರ್ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಹಂಗಾಗಿ ಲೇಟ್ ಆಯಿತು. ಇವತ್ತು ನೈಟೇ ಯಾವಾಗಲೂ ನಾವು ರಂಗೋಲಿ ಹಾಕ್ಬಿಡ್ತಾ ಇದ್ದೆ. ಈ ಇಯರ್ ಅದು ಹಾಕಿಲ್ಲ, ಯಾಕೆಂದರೆ ಸಡನ್ನಾಗಿ ಮಳೆ ಬಂದ್ಬಿಡ್ತಾ ಇದೆ ಮೈಸೂರಲ್ಲಿ. ಅದು ಬೇರೆ ಭಯ, ಚೆನ್ನಾಗಿ ರಂಗೋಲಿ ಹಾಕಿ ಬಣ್ಣ ಎಲ್ಲ ಹಾಕಿರ್ತೀವಿ, ಸುಮ್ಮನೆ ಹಾಳಾದರೆ ವೇಸ್ಟ್ ಆಗುತ್ತೆ ಅಂತ ಇವತ್ತು ನೈಟ್ ಎಷ್ಟೊತ್ತಾಗುತ್ತೆ ಅಷ್ಟು ಈ ಕೆಲಸ ಎಲ್ಲ ಮುಗಿಸಿ ಮಲಗಿ. ಈ ಸರಿ ಬಂದು ಪೂಜೆ ಮುಹೂರ್ತ ಲೇಟಾಗಿ ಬಂದಿದೆ. ಒಂದೊಂದು ಸಲ ಬ್ರಾಹ್ಮಿ ಮುಹೂರ್ತ 4:15 ಶುರು ಆಗುತ್ತೆ, ಒಂದೊಂದು ಸಲ 5:30 ಇರುತ್ತೆ, 5 ಗಂಟೆಯಿಂದ ಇರುತ್ತೆ. ಈ ಸಲ ಬಂದು 6 ಗಂಟೆಯಿಂದ 8:20 ಚೆನ್ನಾಗಿದೆ ಟೈಮು ಅಂತ ಹೇಳಿದ್ದಾರೆ. ಹಾಗಾಗಿ ಬೆಳಗ್ಗೆ ರಂಗೋಲಿ ಹಾಕ್ಕೊಳ್ಳೋಣ, ಮಳೆ ಬಂದರೆ ಒಂದು 5 ಗಂಟೆ 6 ಗಂಟೆಗೆ ಬಂದೋದ್ಮೇಲೆ ಅಂದ್ಕೊಂಡು ನಾನು ದೇವ್ರಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಬೆಳಗ್ಗೆ ಆಗಿದೆ, ನಾನು ಸ್ನಾನ ಮುಗಿಸ್ಕೊಂಡೋಗಿ ತುಂಬ ದೊಡ್ಡದಾಗಿ ರಂಗೋಲಿ ಹಾಕಿಲ್ಲ, ಯಾಕೆಂದರೆ ಸ್ವಲ್ಪ ಭಯ ಮಳೆ ಬರುತ್ತೇನೋ ಅಂತ. ಸುಮಾರಾಗಿ ಒಂದು ಪುಟ್ಟದಾಗಿ ಬರೆದು ಅದಕ್ಕೆ ಬಣ್ಣ ಹಾಕ್ಬಿಟ್ಟು ಬಂದಿದ್ದೀನಿ. ಪುರೋಹಿತರು ಬಂದರು, ಎಲ್ಲ ಮುಗಿಸಿ ದೇವ್ರ ಮನೇಲೆಲ್ಲ ಹೂ ಮುಡಿಸಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ 7:15 ಅವರು ಬಂದರು. 8:20 ಚೆನ್ನಾಗಿದೆ ಟೈಮು ಅಂತ. ಪ್ರತಿ ವರ್ಷವೂ ನಾವು ನಮ್ಮ ಮನೆ ಹೊಸ ಮನೆ ಕಟ್ಟಿ ಇವಾಗ 9 ವರ್ಷ ಕಂಪ್ಲೀಟ್ ಆಗಿದೆ. ಅವಾಗಿಂತನೂ ನಾವು ವರಮಹಾಲಕ್ಷ್ಮಿಲೇ ಬಂದಿದ್ದು ಈ ಮನೆಗೆ. ಹಿಂಗೆ ಆರಾಧನೆ ಇತ್ತು ಆ ಇಯರು, ಅದಾದ ಬೆಳಗ್ಗೆಗೆ ವರಮಹಾಲಕ್ಷ್ಮಿ ಇತ್ತು ಅಂತೇಳಿ ನಾನು ಅದ್ರ ಮುಂದಿನ ವರ್ಷದಿಂದ ಪುರೋಹಿತರನ್ನೇ ಕರೆದೇನೆ ನಾನು ವರಮಹಾಲಕ್ಷ್ಮಿ ಮಾಡಿಸೋದು. ಇದು 9ನೇ ವರ್ಷ ತುಂಬ್ತಾ ಇದೆ ನಾನು ಅಮ್ಮನ್ನ ಪುರೋಹಿತರ ಕೈಲಿ ಪೂಜೆ ಮಾಡ್ಸೋಕ್ಕೆ ಶುರು ಮಾಡಿ. ಒಟ್ಟಾಗಿ ಸೇರಿ ಪುರಾಣಿಕ ಶಿಖಾಮಣಿಯಾದ ಸೂತ ಮಹರ್ಷಿಯ ಕುರಿತು, ಎಲೆ ಪುರಾಣ ಪುರುಷೋತ್ತಮನೇ, ತ್ರಿಕಾಲ ಜ್ಞಾನಿಯಾದ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ರಥವನ್ನು ಹೇಳು ಎಂದು ಕೇಳುತ್ತಾರೆ. ಆಗ ಸಂತುಷ್ಟನಾದ ಸೂತ ಮಹರ್ಷಿಗಳು, ಎಲೆ ಋಷಿಗಳಿರ ಕೇಳಿರಿ, ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ರಥ ಉಂಟು. ಅದರ ವಿವರವನ್ನು ನಿಮಗೋಸ್ಕರವಾಗಿ ಹೇಳುವುದು ಕೇಳಿ. ಮನೋಹರವಾದ ಶೃಂಗಗಳಿಂದ ಕೂಡಿರುವಂತಹ ಕೈಲಾಸ ಪರ್ವತವು ದೇವನದಿಗಳಿಂದ ಪೂರ್ಣವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿ ಕಾಮಧೇನು ಕಲ್ಪವೃಕ್ಷ ಸೇವಿತವಾಗಿ ಸಕಲ ಸುಖಗಳಿಗೂ ಆವಾಸ ಸ್ಥಾನವಾಗಿರುವ ಆದ ಕಾರಣ ಯಕ್ಷ ರಾಕ್ಷಸ ಗರುಡ ಗಂಧರ್ವ ದೇವ ಮಾನಾಶ್ವರಿಗಳು ತಮ್ಮ ಪೂರ್ವ ಪುಣ್ಯಾನುಸಾರ ಸೇರಿ ಅಲ್ಲಿಗೆ ಒಡೆಯನಾದ ಪಾರ್ವತಿ ಪರಮೇಶ್ವರನನ್ನು ಸ್ತುತಿಸುತ್ತಿರಲು, ಒಂದಾನೊಂದು ಕಾಲದಲ್ಲಿ ಹರ್ಷಯುಕ್ತನಾಗಿರುವ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುವಾಗ ಲೋಕ ಅನುಗ್ರಹಾರ್ಥವಾಗಿ ಜಗನ್ಮಾತೆಯಾದ ಪಾರ್ವತೀ ದೇವಿಯು ಪರಮೇಶ್ವರನನ್ನು ಕುರಿತು, ಎಲೆ ಪರಮೇಶ್ವರನೇ, ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತಾನಗಳುಂಟು ಮಾಡುವ ರಥ ಯಾವುದು? ಅದನ್ನು ನನಗೆ ಹೇಳಬೇಕೆಂದು ಪಾರ್ವತೀ ದೇವಿಯು
ಪರಮೇಶ್ವರನನ್ನು ಕೇಳುತ್ತಾಳೆ. ಆಗ ಪರಮೇಶ್ವರನು, ಎಲೇ ಪಾರ್ವತಿಯೇ ಕೇಳು, ಸರ್ವ ಸಂಪತ್ಪ್ರದವಾದ ಪುತ್ರ ಪೌತ್ರದಾಯಕವಾದ ಸನ್ಮಂಗಳ ಸಂತನಕರವಾದ ವರಲಕ್ಷ್ಮಿ ರಥವೆಂಬುದು ಉಂಟು. ಈ ರಥವನ್ನು ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು. ಆ ರಥವನ್ನು ಭಕ್ತಿ ಸಂಪನ್ನರಾದ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾಗಿರುವ ಶುಕ್ರವಾರ ದಿನ ಮಾಡಬೇಕು ಎಂದು ಪರಮೇಶ್ವರರು ಹೇಳುತ್ತಾರೆ. ಆಗ ಪಾರ್ವತೀ ದೇವಿಯು ಸಂತೋಷಯುಕ್ತವಾಗಿ, ಪರಮೇಶ್ವರನೇ, ಆ ರಥದ ನಿಯಮವೇನು, ಅದನ್ನು ಹೇಗೆ ಮಾಡಬೇಕು, ಆ ರಥಕ್ಕೆ ಅಧಿದೇವತೆ ಯಾರು ಎಂದು ಕೇಳುತ್ತಾರೆ. ಆಗ ಪರಮೇಶ್ವರನು, ಆ ರಥಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ. ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣ ಸಮೀಪಸ್ಥವಾದ ಭೃಗುವಾರದಲ್ಲಿ ಅದನ್ನು ಮಾಡಬೇಕು. ಭೃಗುವಾರ ಎಂದರೆ ಶುಕ್ರವಾರದ ದಿನ ಮಾಡಬೇಕು. ಹಾಗೆ ಮಾಡಿದ ಭಕ್ತರಿಗೆ ಕೋರಿದ ಕೋರಿಕೆಗಳನ್ನು ಕೈಗೂಡಿ ಕಷ್ಟ ಕಾಯಗಳನ್ನು ನಾಶವಾಗುವುದು. ಇದು ಸತ್ಯ. ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆ ಉಂಟು. ಅದನ್ನು ನಿನಗೋಸ್ಕರನ್ನು ವಿವರಿಸಿ ಹೇಳುವೆನು ಎಂದು ಪರಮೇಶ್ವರನು ಪಾರ್ವತೀ ದೇವಿಗೆ ಹೇಳುತ್ತಾರೆ. ಅದೇನೆಂದರೆ, ಪೂರ್ವ ಕಾಲದಲ್ಲಿ ಮಹಾವೈಭವಯುಕ್ತವಾದ ವಿದರ್ಭ ದೇಶಕ್ಕೆ ರಾಜಧಾನಿಯಾದ ಕುಂಡಿನಿ ನಗರದಲ್ಲಿ ದರಿದ್ರಲಾದ ಮತ್ತು ಸದಾಚಾರದ ಸಂಪನ್ನಳಾದ ಪತಿ ಶುಶ್ರೂಷೆಯೂ ಆದ ಸದಾ ಸಂತೋಷ ಚಿತ್ತಳಾಗಿ ಭಕ್ತಿಯ ಮನಸ್ಸನ್ನು ನೋಯಿಸದೆ ಸದರ್ಥನೊಳ್ಳಿಯಾಗಿ ಚಾರುಮತಿ ಎಂಬ ಸ್ತ್ರೀ ಇದ್ದಳು. ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿದ ಕರುಣಾಳುವಾದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ಮಲಗಿ ನಿದ್ರಿಸುತ್ತಿರುವಾಗ ಪ್ರತ್ಯಕ್ಷಳಾಗಿ ಕನಸಿನಲ್ಲಿ ಗೋಚರಿಸು, ಎಲೇ ಪತಿವ್ರತೆಯಾದ ಚಾರುಮತಿ, ನಿನ್ನ ಗುಣಶೀಲಗಳಿಗೆ ಮೆಚ್ಚಿದ್ದೇನೆ. ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನ್ನಲ್ಲಿ ಅನುಗ್ರಹ ಮಾಡಲು ಬಂದಿರುವೆ ಎಂದು ಸ್ವತಃ ಮಹಾಲಕ್ಷ್ಮಿ ಹೇಳುತ್ತಾಳೆ. ಆಗ ಮಹಾಲಕ್ಷ್ಮಿ ಹೇಳುತ್ತಾಳೆ, ನಾನು ಹೇಳುವ ವಿಷಯವನ್ನು ಗ್ರಹಿಸಿಕೊಂಡು ನೀನು ಆಧರಿಸಿದೆ ಆದರೆ ನಿನಗೆ ಮಹಾ ಪ್ರಯೋಜನ ಉಂಟಾಗುವುದು ಎಂದು, ನಿನ್ನ ದಾರಿದ್ರ್ಯವು ನಾಶವಾಗಿ ನಿನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಎಂದು ಸ್ವತಃ ಮಹಾಲಕ್ಷ್ಮಿ ಚಾರುಮತಿಗೆ ಹೇಳುತ್ತಾಳೆ. ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವ 2ನೇ ಶುಕ್ರವಾರದ ದಿನ ಪ್ರದೋಷಕ್ಕೆ ಸರಿಯಾಗಿ ವಿಧಿವತ್ತಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಅವರಿಗೆ ಸಕಲ ಭೋಗ ಭಾಗ್ಯಗಳನ್ನು ಕೊಡುವೆನು ಎಂದು ಸ್ವತಃ ಮಹಾಲಕ್ಷ್ಮಿ ಚಾರುಮತಿಗೆ ಹೇಳುತ್ತಾಳೆ. ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಈ ರಥದಲ್ಲಿ ಭಕ್ತಿ ಹುಟ್ಟುತ್ತದೆ, ಅನ್ಯರೆಂದಿಗೂ ಹುಟ್ಟಲಾರದು. ಇಹಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರೇ ಧನ್ಯರು, ಅವರೇ ಶೂರರು, ಅವರೇ ಪುಣ್ಯಶಾಲಿಗಳು, ಅವರೇ ಮಹಾತ್ಮರು, ಸಾಹಸಿಗಳು, ಅವರೇ ಪಂಡಿತರು, ಅಂತರೇ ಸ್ತೋತ್ರರು. ಬಹಳವಾಗಿ ಹೇಳುವುದೇನು, ಅವರೇ ಸರ್ವೋತ್ತಮರು. ಯಾರು ನನ್ನ ಕಟಾಕ್ಷಕ್ಕೆ ಬಾಹಿರರಾಗಿರೋ ಅವರ ಬಾಳು ಅದಗಳ ಸ್ಥಳದಂತೆ ವ್ಯರ್ಥವೇ ಸರಿ. ಆದ ಕಾರಣ ನೀನು ಈ ರಥವನ್ನು ಮಾಡಿ ಧನ್ಯಲಾಗು ಎಂದು ನಿದ್ರೆಯಲ್ಲಿ ಮಲಗಿರುವ ಚಾರುಮತಿಯನ್ನು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಸ್ವತಃ ಮಹಾಲಕ್ಷ್ಮಿ ಈ ವಿಧಾನವನ್ನು ಹೇಳಿ ನಂತರ ಕಣ್ಮರೆಯಾಗುತ್ತಾಳೆ. ಆಗ ಚಾರುಮತಿಯು ಭ್ರಾಂತಳಾಗಿ ನಿದ್ರೆಯಿಂದ ಮೇಲಿದ್ದು ನಡೆದ ಸಂಗತಿಯೆಲ್ಲ ತನ್ನವರಿಗೆ ಹೇಳಿ ಅವರೊಡನೆ ಆನಂದಿಸುತ್ತಾ ಕೆಲವು ದಿವಸಗಳು ಕಳೆದು ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿತು. ಆ ದಿನ ಭಕ್ತಿವಂತರಾಗಿ ಶ್ರದ್ಧೆಯಿಂದ ಕಲ್ಪೋತ್ತ ಪ್ರಕಾರ ಬಹುಜನ ಭಕ್ತರು ವರಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೂಡಿಸಿಕೊಂಡು ಸುಖದಿಂದ ಬಾಳುತ್ತಿದ್ದರು. ಇತ್ತ ದರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ರಥವನ್ನು ಮಾಡಿ ವರಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದು ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಬಂಧು ವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಇಹಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯಗಳನ್ನು ಅನುಭವಿಸಿ ಪರಲೋಕದಲ್ಲಿ ಪರಮಶ್ರೇಷ್ಠವಾದ ಪತಿ ಸಾಹಿತ್ಯವನ್ನು ಪಡೆದರು. ಆದ ಕಾರಣ ಲೋಕದಲ್ಲಿ ಭಕ್ತಿ ಭಾವದಿಂದ ಯಾರು ಈ ರಥವನ್ನು ಆಚರಿಸುವರೋ ಅಂತವರು ಅಖಂಡವಾದ ಐಶ್ವರ್ಯವನ್ನು ಪಡೆದು ವರಮಹಾಲಕ್ಷ್ಮಿಯ ಪ್ರಸಾದದ ಭೋಗ ಭಾಗ್ಯಗಳನ್ನು ಅನುಭವಿಸಲೆಂದು ಪರಮೇಶ್ವರನು ಹೇಳಲು, ಆಗ ಪಾರ್ವತೀ ದೇವಿಯು, ಎಲೇ ದೇವದೇವನೇ, ನನ್ನಲ್ಲಿ ನಿನಗೆ ದಯುಂಟಾದರೆ ಈ ವಿಧಾನವನ್ನು ವಿವರವಾಗಿ ಹೇಳಬೇಕೆಂದು ಸ್ವತಃ ಪಾರ್ವತೀ ದೇವಿಯು ಪರಮೇಶ್ವರನು ಕೇಳಿಕೊಳ್ಳುತ್ತಾಳೆ. ಆಗ ಪರಮೇಶ್ವರನು, ಎಲೇ ದೇವಿ, ಕೇವಲ ಪುಣ್ಯಪ್ರದವಾದ ಶ್ರಾವಣ ಮಾಸದ 2ನೇ ಶುಕ್ರವಾರದಿಂದ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಮಂಗಳ ಸ್ನಾನ ನಂತರ ಶುಭ್ರ ವಸ್ತ್ರಗಳನ್ನು ಧರಿಸಿ ಮನೆಯಲ್ಲಿ ರಂಗ ಉಲ್ಯಾದಿಗಳಿಂದ ಅಲಂಕೃತವಾದ ಶುದ್ಧ ಪ್ರದೇಶದಲ್ಲಿ ಮನೋಹರವಾದ ಮಂಟಪವನ್ನು ನಿರ್ಮಿಸಬೇಕು. ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಳಶವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾನ ಪೂರಸವಾಗಿ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಪದ್ಮಾಸನೆ ಪದ್ಮೂರು ಪದ್ಮಾಕ್ಷಿ ಪದ್ಮಸ್ತಂಭವೇ ಎಂಬ ಮಂತ್ರಪೂರ್ವಕವಾಗಿ ಷೋಡಶೋಪಚಾರ ಪೂಜೆಯಿಂದ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯರಾದ ಆಚಾರ್ಯರಿಗೆ ಉಪಾಯನ ದಾನವನ್ನು ಕೊಟ್ಟು ಸುವಾಸನೆಯರನ್ನು ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು. ಅನಂತರ ಭಕ್ತಿಯುಕ್ತರಾದ ಆಚಾರ್ಯರಿಗೆ ಸುವಾಸನೆಯರಿಗೆ ಭೋಜನವನ್ನು ಮಾಡಿಸಿ ಬೋರಿ ದಕ್ಷಿಣೆಗಳನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಎಂದು ಪರಮೇಶ್ವರನು
ಪಾರ್ವತೀ ದೇವಿನಿಗೆ ಹೇಳಿದರೆಂದು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರೆಂಬುದಕ್ಕೆ ಇಂತಹ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರು, ಆ ಕಥೆಯನ್ನು ಯಾರು ಕೇಳುವರು, ಅವರಿಗೆ ದಾರಿದ್ರ್ಯ ದುಃಖಾದಿಗಳು ನಾಶವಾಗಿ ಪುತ್ರ ಪೌತ್ರಾದಿ ಸಂಪತ್ತಿನಿಂದ ಸಕಲ ಸೌಭಾಗ್ಯಗಳು ಕೈಗೂಡುವುದೆಂದು ಪ್ರಸಿದ್ಧವಾಗಿರುವ ಭವಿಷ್ಯೋತ್ತರ ಪುರಾಣ ಶ್ರೀ ವರಲಕ್ಷ್ಮಿ ವ್ರತವು ಸಂಪೂರ್ಣವಾಗುವುದು. ಇವತ್ತು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಅವರು ಕತೆ ಹೇಳಿದ್ದು ನಿಜವಾಗ್ಲೂ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದಕ್ಷತಾ ತರುಣ್ ಕೈಲಿ ಅವ್ರಿಗೆ ಸ್ವಲ್ಪ ಹಣ್ಣುಗಳು ಮತ್ತು ದಕ್ಷಿಣೆ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಸಿದ್ದೀನಿ. ನಮ್ಮನೆ ಹತ್ರ ಯಾವಾಗಲೂ ಒಂದು 5-6 ಹಸುಗಳು ಬರುತ್ತೆ. ಹಸುಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ವಲ್ಪ ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಇಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮನೆ ಹತ್ರ ಯಾವಾಗಲೂ ಹಸುಗಳು ಬರುತ್ತೆ, ಹಂಗಾಗಿ ನಾವು ಇಡ್ತೀವಿ. ಇವಾಗ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ದೇವರಿಗೆ ಸ್ವಲ್ಪ ಬೆಳಗ್ಗೆನೇ ಗೂಢ ಅನ್ನ ಮಾಡಿದ್ದೆ. ಅದು ಬಂದು ಬಿಳಿ ಅನ್ನ, ಸ್ವಲ್ಪ ಬೆಲ್ಲ ತುಪ್ಪ ಹಾಕಿ ಅಮ್ಮನಿಗೆ ತುಂಬ ಪ್ರೀತಿ ಅಂತ ಹೇಳಿ ನೈವೇದ್ಯಕ್ಕೆ ಮಾಡಿಕೊಟ್ಟಿದ್ದೆ. ಅದೇ ರೈಸಲ್ಲಿ ಎಲ್ರಿಗೂ ಪುಳಿಯೋಗರೆ ಮಾಡಿ ಬೆಳಗ್ಗೆ ತಿಂಡಿ ಕೊಟ್ಬಿಟ್ಟಿದ್ದೀನಿ. ಇದು ಮಧ್ಯಾಹ್ನಕ್ಕೆ ರೆಡಿ ಮಾಡಿರೋದು. ಒಂದು ಬೀನ್ಸ್ ಪಲ್ಯ, ಸ್ವಲ್ಪ ಹೆಸರುಬೇಳೆ, ಒಬ್ಬಟ್ಟು, ಪಕೋಡ, ಅನ್ನ, ಸಾಂಬಾರು ಮಾಡಿದ್ದೆ. ಎಲ್ಲ ಬಂದು ನನಗೆ ಸುಮಾರು ಒಂದು ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಮುಗೀತು. ಇವತ್ತು ಮಧುಶ್ರೀ ಮನೇಲಿ ಹಬ್ಬ ಮಾಡಿದ್ದಾಳೆ, ಆದರೆ ಜೋರಾಗಿ ಮಾಡಿರಲಿಲ್ಲ, ಚಿಕ್ಕ ಮಗು ಇರೋದ್ರಿಂದ. ದೇವ್ರ ಮನೆಯಲ್ಲೇ ಸ್ಯಾರಿ ಬಳೆ ಎಲ್ಲ ಇಟ್ಟು ಪೂಜೆ ಮುಗಿಸಿದ್ಲು. ಅವ್ರ ಯಜಮಾನ್ರಿಗೂ ಡ್ಯೂಟಿ ಇದೆ ಅಂತ ಹೇಳಿ ಹೋಗಿದ್ರು. ಹಂಗಾಗಿ ಅಕ್ಕ ಬಂದಿದ್ಲಲ್ಲ ಅಂತ ಹೇಳಿ ನಾನೇ ಕರೆದಿದ್ದೆ, ಬನ್ನಿ ನಮ್ಮ ಮನೆಗೆ ನೀವು ಊಟಕ್ಕೆ ಅಂತ ಹೇಳಿ. ಅವರು ಬಂದಿದ್ದಾರೆ. ಅವಳು ಪಾಪಗೆ ಊಟ ಮಾಡಿಸ್ತಾ ಇದ್ದಾಳೆ. ಅಕ್ಕನಿಗೆ ದಕ್ಷತಂಗೆ ಕುತ್ಕೊಂಡು ಊಟ ಮಾಡ್ಕೊಬನ್ನಿರಿ ಯಾರ್ಯಾರಿದ್ದೀರಾ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಫಸ್ಟೇ ಪ್ರಕಾಶ್ದು ಮತ್ತು ಅತ್ತೆದು ಊಟ ಆಯಿತು. ದಕ್ಷುಗೆ ಅಲ್ಲಿ ನಾನು ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಟಿದ್ದೀನಿ, ಪ್ರಸಾದ ಕೊಟ್ಟೆ ಊಟ ಮಾಡು ಅಂತ. ನಾನು ಎಲ್ರ ಮನೆಗೂ ಕುಂಕುಮಕ್ಕೆ ಹೋಗಿದ್ದೆ. ಅವರೂ ಎಲ್ಲರನ್ನೂ ಕೂಗಿ ಬಂದಿದ್ದೆ. ಎಲ್ಲರೂ ಬಂದರು, ತುಂಬ ಖುಷಿ ಆಯಿತು. ಎಲ್ಲದನ್ನು ಮುಗಿಸಿ ಇವಾಗ ನಾನು ದಕ್ಷ ಅಮ್ಮನಿಗೆ ಸ್ವಲ್ಪ ಆರತಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಈ ವರ್ಷ ತುಂಬ ಚೆನ್ನಾಗಿತ್ತು ವರಮಹಾಲಕ್ಷ್ಮಿ ಹಬ್ಬ. ಮುಂದಿನ ವರ್ಷವೂ ಇದಕ್ಕಿಂತ ಚೆನ್ನಾಗಿ ಮಾಡೋಣ. ಆ ದೇವ್ರ ಶಕ್ತಿ ಕೊಟ್ಟರೆ ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.